ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟುಹಬ್ಬ ಕಂಠೀರವ ಸ್ಟುಡಿಯೋಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿ ನೀಡಿದ್ದಾರೆ. ಅಪ್ಪು ಸಮಾಧಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಪ್ಪು ಸ್ಮಾರಕದ ಬಳಿ ಯುವ ರತ್ನನ ಅಭಿಮಾನಿಗಳ ದಂಡೆ ಹರಿದು ಬಂದಿದೆ. ಅಪ್ಪು ಸಮಾಧಿಗೆ ಗುಲಾಬಿ ಇಟ್ಟು ಕಣ್ಣೀರು ಹಾಕಿದ್ದಾರೆ ಅಭಿಮಾನಿಗಳು. ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳಿಂದ ಅನ್ನದಾನ, ರಕ್ತದಾನವನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಒಳಗಡೆ ಹೋಗ್ಬಿಡ್ರಪ್ಪ ಯಾಕೋ ದಿವಸ ಹೊರಗಡೆ ಒಳಗಡೆ ಹೋಗ್ಬಿಡ್ರಪ್ಪ ಯಾಕೋ ದಿವಸ ಹೊರಗಡೆ ಒಂಚೂರು ಹಿಂದೆ ಬರ ಹಿಂದೆ ಬರ ಅವ್ರಿಗೆ ನನಗೆಲ್ಲ ನೋಡಿ, ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇಡೀ ರಾಜ್ ಫ್ಯಾಮಿಲಿಯಿಂದ ಇಲ್ಲಿ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಅಪ್ಪು ಸಮಾಧಿಗೆ ಹೂವನ್ನು ಇಡೋದ್ರ ಮುಖಾಂತರವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಇದು ಅವರ ಕುಟುಂಬಸ್ಥರು ಮಾಡ್ತಾ ಇರುವಂಥ ಕಾರ್ಯಕ್ರಮ. ಇನ್ನೊಂದು ಕಡೆಯಲ್ಲಿ ಹೊರಗಡೆ ಅಭಿಮಾನಿಗಳು ಕೂಡ ಬಹಳ ಪ್ರೀತಿಯಿಂದ ಈ ಒಂದು ದಿನಕ್ಕೆ, ಈ ಕ್ಷಣಕ್ಕೆ, ಈ ಸ್ಥಳಕ್ಕೆ ಆಗಮಿಸಬೇಕು ಅಂತ ಬಂದಿದ್ದಾರೆ. ಬಹಳ ದೂರದಿಂದ ಬಂದು ನಮನ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಅಪ್ಪು ಇದ್ದಿದ್ರೆ, ನಮ್ಮ ಜೊತೆಗೆ ದೈಹಿಕವಾಗಿ ಇದ್ದಿದ್ರೆ ಎಷ್ಟರ ಮಟ್ಟಿಗೆ ಅವರ ಬರ್ತ್ಡೇ ಸೆಲೆಬ್ರೇಷನನ್ನು ಜೋರಾಗಿ ಮಾಡ್ತಾಯಿದ್ರು, ಅದೇ ರೀತಿಯಾಗಿ ಅವರ ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡ್ತಾ ಇರುವಂಥದ್ದು. ಹೊರಗಡೆ ಅನ್ನದಾನ, ರಕ್ತದಾನ ಈ ಥರನೂ ಕೂಡ ನೆರವೇರಿಸ್ತಾ ಇದ್ದಾರೆ. ಒಂದು ಸಾರ್ಥಕ ದಿನವನ್ನಾಗಿ ಕೂಡ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ. ಎಲ್ರಿಗೂ ಗೊತ್ತಿರೋ ಹಾಗೆಯೇ ಅಪ್ಪು ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಅನೇಕರಿಗೆ ಆಸರೆ ಆಗಿದ್ರು. ಆದರೆ ಯಾವತ್ತಿಗೂ ನಾನು ಮಾಡಿದ್ದೆ, ಮಾಡ್ತಾ ಇದ್ದೆ, ನೆರವಾಗಿದ್ದೆ, ಜೀವನ ಕೊಟ್ಟಿದ್ದೀನಿ ಇದನ್ನು ಹೇಳ್ಕೊಳ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿಯೇ ಅಪ್ಪು ಅಭಿಮಾನಿಗಳು ಈ ದಿನವನ್ನು ಬಹಳ ವಿಶೇಷ ದಿನವನ್ನಾಗಿ ಮಾಡಬೇಕು ಅಂತ ಆಚರಿಸ್ತಾ ಇದ್ದಾರೆ. ಅಂತಂತ ನಮ್ಗೆ ಆಗಲಿಲ್ಲ. ಆದರೆ ಅವ್ರನ್ನ ಇವಾಗ ಬರ್ತಡೆ, ನಾವು ಗುಲ್ಬರ್ಗದಿಂದ ಬಂದಿರೋದು. ತುಂಬ ಇದು ಆಗುತ್ತೆ. ನಮ್ಮ ಅಮ್ಮನ್ನು ಕಳ್ಕೊಂಡಿದ್ದೀವಿ ನಾವು. ಅವ್ರನ್ನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ಅಷ್ಟು ನೋವಾಗುತ್ತೆ ಇವ್ರನ್ನ ಮಾಡಿದ್ರು. ಆದರೆ ಅವ್ರನ್ನಂತೂ ನಮಗೆ ನೋಡೋಕೆ ಸಿಗಲಿಲ್ಲ. ನಾವು ಎಷ್ಟೋ ಇದು ಮಾಡಿದ್ವಿ. ನಾವು ಗುಲ್ಬರ್ಗ ನಮ್ಮ ಥರನೇ ಎಷ್ಟೋ ಜನ ಇದ್ದಾರೆ, ನೋಡಿಲ್ಲ ಅವ್ರನ್ನ. ಅಟ್ ಇಲ್ಲಿಗೂ ಬರೋಕ್ಕಾಗಿಲ್ಲ, ಯಾಕಂದ್ರೆ ಹಳ್ಳಿಯಲ್ಲ ಇರೋದು, ಅವರು ಬರೋಕ್ಕಾಗಿಲ್ಲ. ನಾವು ಇಲ್ಲಿಗನ ಬಂದಿದ್ದೀವಿ, ಅದು ನಮ್ಮ ಪುಣ್ಯ. ಅವ್ರನ್ನ ಜೀವಂತವಾಗಿ ನೋಡೋಕ್ಕಾಗಲಿಲ್ಲ. ಇವಾಗ ಅವ್ರು ಇಲ್ಲ ಅಂತ ನೆನೆಸ್ಕೊಳ್ಳೋದು, ನಾವು ಇಲ್ಲ ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ನಾವು ಅಭಿಮಾನಿಗಳು, ಅವ್ರ ಫ್ಯಾಮಿಲಿಗೆ ಅವ್ರು ಇಲ್ಲ ಅಷ್ಟೇ. ಅವರೆಲ್ಲರೂ ಅಜರಾಮರನೇ ಅವರು. ಎಲ್ಲರಲ್ಲಿ ಜೀವಂತವಾಗಿದ್ದಾರೆ. ನಮ್ಮ ಅಮ್ಮನ ಕಳ್ಕೊಂಡಾಗ ಎಷ್ಟು ನೋವಾಗಿದೆಯೋ ಅಷ್ಟೇ ನೋವಾಗಿದೆ ನಮಗೆ. ಬಟ್ ಇವತ್ತು ಬರ್ತಡೇ ಬಂದಿದ್ದೀವಿ,
ಸ್ಕೂಲು ಎಲ್ಲ ಮಕ್ಕಳನ್ನೆಲ್ಲ ಹೇಳ್ಬಿಟ್ಟು ಬಂದಿದ್ದೀವಿ. ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಓಡಿ ಬಂದಿದ್ದೀವಿ ಇಲ್ಲಿಗೆ. ಇವಾಗ ಅವ್ರನ್ನಂತ ನೋಡೋಕ್ಕಾಗಲಿಲ್ಲ. ನಾವು ಎಲ್ಲೋ ಒಂದು ಸಣ್ಣ ಹಳ್ಳಿಲಿರೋರು. ಬಟ್ ಇವಾಗ ಅವ್ರ ಅಣ್ಣ ಅದರ ಮೊನ್ನೆ ಆರೋಗ್ಯ ಸರಿ ಇರಲಿಲ್ಲ ಶಿವಣ್ಣವ್ರಿಗೆ. ನಾವು ಬೆಳಗಾವಿಯಿಂದ ಬಂದಿರೋದು. ಅಪ್ಪು ಸರ್ ನಮ್ಗೆ ದೇವ್ರಿದ್ದಂಗೆ. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಗೆ ಅವ್ರು ಕಳ್ಕೊಂಡಿದ್ದು ನಮ್ಗೆ ಅವ್ರು ಇನ್ನೂ ಅದಾರ ಅನಿಸ್ತೈತಿ ನಮ್ಗೆ. ಅವರೆಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇರ್ತಾರೆ. ಮಾತು ಬರೋದಿಲ್ಲ. ಅವ್ರನ್ನ ನೋಡ್ಬೇಕಂತ ಭಾಳ ಇಷ್ಟ ಆಯ್ತು ನಮಗೆ ಮೊದಲಿಂದನೂ. ಅವ್ರನ್ನ ನೋಡೋಕ್ಕಾಗಲಿಲ್ಲ. ಇದು ಬರೋದು 2ನೇ ಸಲ ನಾವಿಲ್ಲಿ. ಮಾತು ಬರ್ತಾ ಇಲ್ಲ. ತುಂಬಾ ಸರಳ ಜೀವಿ, ಎಲ್ಲರೂ ಇಷ್ಟಪಡುವಂತ ವ್ಯಕ್ತಿ. ಅವ್ರು ಹೇಗಿದ್ರು ನಾವು ಅವ್ರನ್ನ ಇಷ್ಟಪಡ್ತೀವಿ. ಎಲ್ಲರಿಗೂ ತುಂಬ ಸಹಾಯ ಮಾಡಿದ್ದಾರೆ. ದೇವರು ಬೇಗ ಕರ್ಕೊಂಡ್ಬಿಟ್ರು ಅವ್ರನ್ನ. ಕೂಡ ತುಂಬಾ ಬೇಜಾರಾಗುವಂತ. ಅವ್ರೆಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ. ನಾವು ಬೆಳಗಾವಿ ಪವರ್ ಸ್ಟಾರ್ ಅಭಿಮಾನಿಯಾಗಿ ಬರೆದಿರುವ ಸಣ್ಣ ಲೇಖನ. ಪ್ರೇಮದ ಕಾಣಿಕೆಯನ್ನು ಕೈಯಲ್ಲಿ ಹಿಡಿದು ಸ್ಯಾಂಡಲ್ವುಡ್ಗೆ ಬಾಲನಟರಾಗಿ ಪ್ರವೇಶಿಸಿ ಸನಾದಿನಿ ಅಪ್ಪಣ್ಣನವರ ಮುದ್ದಿನ ಮೊಮ್ಮಗನಾಗಿ ಬೆಳೆದು ನಿಂತು ತಾಯಿಗೆ ತಕ್ಕ ಮಗ ಎನಿಸಿಕೊಂಡು ವಸಂತಗೀತರ ವಾತ್ಸಲ್ಯದಿಂದ ಬೆಳೆದು ದೊಡ್ಡವರಾಗುತ್ತಾ ಭೂಮಿಗೆ ಬಂದ ಭಗವಂತ ನೀನು ಎನಿಸಿಕೊಂಡು ತಲೆ ಮೇಲೆ ಒತ್ತು ತಿರುಗುವಂತೆ ನಡೆದುಕೊಂಡು ಈ ನಾಡಿಗೆ ಭಾಗ್ಯವಂತನಂತೆ ಬದುಕಿ ತೋರಿಸಿ ಕನ್ನಡ ಚಿತ್ರರಂಗಕ್ಕೆ ಹೊಸ ಬೆಳಕು ಚೆಲ್ಲಿ ಚಲಿಸುವ ಮೋಡಗಳ ಮಧ್ಯೆ ಭಕ್ತ ಪ್ರಾಣನಾದನಾಗಿ ಭಕ್ತಿಯಿಂದ ಪೂಜ್ಯ ಭಾವನೆ ತೋರಿಸಿ 2 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದು ಯಾರಿವನು ಎಂದು ಎಲ್ಲರೂ ಕೇಳುವ ಹಾಗೆ ನಡೆದುಕೊಂಡು ಬೆಟ್ಟದ ಹೂವನ್ನು ತನ್ನ ತಾಯಿಗೆ ಕೊಟ್ಟು ಅವಳಂತೂ ಋಣ ತೀರಿಸಿ ಶಿವಮೆಚ್ಚದ ಕಣ್ಣಪ್ಪರವರ ಆಶೀರ್ವಾದ ಪಡೆದು ಪರಶುರಾಮನ ಕೃಪೆಯಿಂದ ಅಪ್ಪುವಾಗಿ ಚಿತ್ರರಂಗಕ್ಕೆ ನಿಮ್ಮದೇ ಛಾಪು ಮೂಡಿಸಿ ಸಾಹಸ ಹಾಗೂ ನೃತ್ಯ ಹಾಡುಗಳ ಮೂಲಕ ಸೈಯನಿಸಿಕೊಂಡು ಪವರ್ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಂಡು ಅಭಿಯಾಗಿ ಆಕಾಶದಲ್ಲೂ ಸಹ ಅರಸನಾಗಿ ಬೆಳೆದು ವೀರ ಕನ್ನಡಿಗರಾಗಿ ವೀರತ್ವ ತೋರಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ನಮ್ಮ ಬಸವರ ಬಲ ಹಾಗೂ ಬೆಂಬಲದಿಂದ ಅಜಯ ಎನಿಸಿಕೊಂಡು ದುಷ್ಟರನ್ನು ಬಗ್ಗು ಬಡಿದು ಅರಸು ತರಹ ಇದ್ದರೂ ಅದನ್ನು ಲೆಕ್ಕಿಸದೆ ಕನ್ನಡಿಗರ ಅಭಿಮಾನಗಳನ್ನು ಒಳ್ಳೆಯ ಗುಣಗಳನ್ನು ಮಿಲನವಾಗಿಸಿ ವಂಶೀಯ ತರಹ ವಂಶಿಕರಾಗಿ ಬೆಳೆದು ರಾಜ್ಪುತ್ರರಾಗಿ ಅವರ ಗುಣಗಳನ್ನು ಮೈಗೂಡಿಸಿಕೊಂಡು ರಾಮ್ನ ತರಹ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಈ ಪೃಥ್ವಿಯೇ ನಾಚುವಂತೆ ದಾನ ಧರ್ಮ ಮಾಡುತ್ತಾ ಜಾಕಿಯಂತೆ ಹುಡುಗರ ಜೊತೆಗೂಡಿ ಅಣ್ಣ ಬಾಂಡ್ ಶೈಲಿಯ ಸಿನಿಮಾ ಮಾಡಿ ಯಾರೇ ಕೂಗಾಡಲಿ ಎನ್ನುತ್ತಾ ನಿನ್ನಿಂದಲೇ ಎಂದು ಹಾಡು ಕುಣಿಯುತ್ತಾ ಕರ್ನಾಟಕಕ್ಕೆ ನಿಮ್ಮ ಪವರ್ ತೋರಿಸಿ ಅಭಿಮಾನಿಗಳೊಂದಿಗೆ ಅಭಿಮಾನವನ್ನು ಮೈತ್ರಿ ಮಾಡಿಕೊಂಡು ರಣವಿಕ್ರಮರಾಗಿ ಮೆರೆಯುತ್ತಾ ಅನ್ಯಾಯ ಅಕ್ರಮಗಳನ್ನು ಬಯಲು ಮಾಡಿ ಚಕ್ರವ್ಯೂಹ ಭೇದಿಸಿ ದೊಡ್ಡಮನೆ ಹುಡುಗನಂತೆ ಮಿಂಚಿ ದೊಡ್ಡಮನೆ ದೊರೆ ಎನಿಸಿಕೊಂಡು ಅಭಿಮಾನಿಗಳೇ ನಮ್ಮನೆ ದೇವರು ಎನ್ನುತ್ತಾ ನಮ್ಮನೆ ದೇವರಾದ ನೀವು ಈ ನಾಡಿಗೆ ನಾಡೇ ಪೂಜಿಸುವ ಕಲಿಯುಗ ಪರಮಾತ್ಮರಾಗಿ ರಾಜಕುಮಾರ ಎನಿಸಿಕೊಂಡು ಅಂಜನಿ ಪುತ್ರರ ಆಶೀರ್ವಾದದಿಂದ ನಟ ಸಾರ್ವಭೌಮರಾಗಿ ಎಲ್ಲರ ಮನಸ್ಸನ್ನು ಗೆದ್ದು ಯುವಕರ ಪಾಲಿಗೆ ಯುವರತ್ನರಾಗಿ ಎಲ್ಲರಿಗೂ ಮಾದರಿಯಾಗಿ ಜೇಮ್ಸ್ನಲ್ಲಿ ದೇಶ ರಕ್ಷಣೆಗೋಸ್ಕರ ಪಣೆತಟ್ಟು ಜಗತ್ಪೂಜಿಸೋ ಲಕ್ಕಿಮೇನಾಗಿ ಭಗವಂತನ ಅವತಾರವೆತ್ತು ನಮಗೆ ದರ್ಶನ ಭಾಗ್ಯ ಕೊಟ್ಟು ಗಂಧದ ಗುಡಿಯಲ್ಲಿ ಲೀನರಾದ ನಿಮಗೆ ಆ ಭಗವಂತ ಒಳ್ಳೆಯದು ಮಾಡಲಿಲ್ಲ, ಒಳ್ಳೆಯವರಿಗೆ ಉಳಿಗಾಲವಿಲ್ಲ ಎಂದು ದೇವರಿಗೆ ಶಪಿಸುತ್ತಾ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ 50ನೇ ಹುಟ್ಟುಹಬ್ಬದ ಶುಭಾಶಯ. BC ಸ್ವಾಮಿ, ಮಂಡ್ಯ. ಏನಿಲ್ಲಪ್ಪ, ನಮ್ಮದು KG ಟೆಂಪಲ್, ಗುಬ್ಬಿ, ಮರಾಠಿಪಾಳ್ಯ, ಸುಮಿತ್ರಾಬಾಯಿ. ರಾಜ್ಕುಮಾರ್ ಸಮಾಧಿಗೆ ಏಪ್ರಿಲ್ 24 4 ಹಾರ ಮಾಡ್ಕೊಬತ್ತೀನಿ. ಸಾಕು ಬಿಡು, ನೀನೇನು ಸೊಂಟ ನೋವು, ಹುಷಾರಿಲ್ಲ, ಬೆನ್ಗೆಲ್ಲ ಪ್ಲಾಸ್ಟರ್ ಹಾಕಿದ್ದೀನಿ, ನಿಂತ್ಕೊಳಕ್ಕಾಗಲ್ಲ. ಪುಣ್ಯಾತ್ಮ ಹೋಗ್ಬಿಟ್ನಲ್ಲ, ಏನು ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಅಪ್ಪು ಇದ್ದಿದ್ರೆ ನನಗೆ ಇಷ್ಟು ತೊಂದರೆನೇ ಆಗ್ತಿರ್ಲಿಲ್ಲ. ಎಷ್ಟೋ ಹೆಲ್ಪ್ ಮಾಡಿರೋನು, ಹೋಗ್ಬಿಟ್ಟ, ಏನು ಮಾಡ್ತೀಯ? ಏನು ಇಲ್ಲ, ಕಾಸು ಕೊಡೋನು ಯಾವಾಗೂ. ಇವಾಗ ನಮ್ಗೆ ತುಂಬಾ ಹುಷಾರಿಲ್ಲ, ಸೊಂಟಕ್ಕೆಲ್ಲ ಕಾಲ್ಗೆಲ್ಲ ಪಾಸ್ಟರ್ ಹಾಕೊಂಡಿದ್ದೀನಿ, ನಿಂತ್ಕೊಂಡು ಪೋಣಿಸ್ಬೇಕಲ್ಲ. ಬೈತಾರೆ ಇದೆಲ್ಲ ಯಾಕೆ ಬೇಕು ಅಂತ. ಮೊಬೈಲ್
ತಮಾಷೆಗಳು ಬೇಡ ಮೇಡಮ್ ಮೊಬೈಲ್ ಬೇಡ ಕೂತ್ಕೊಳ್ಳೋಣ. ಹಾಡೆಲ್ಲ ಬರಬೇಕು. ಹಿಂದೆ ಬರ್ಬೇಕಣ್ಣ, ಅಣ್ಣ ಹಿಂದೆ ಬರೋಣ ನೀನು. ಈ ಕಡೆ ಬರೋ ಕ್ಯಾಮ್ರಾ ಬರ್ತದೆ ಬರಪ್ಪ. ಅದರಲ್ಲಿ ಜಗ ಕೂತ್ಕೊಳ್ರಣ. ಎಲ್ಲ ಒಂದು ರೂಲ್ಸ್ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಮತ್ತೆ ಕ್ಯಾಮ್ರಾ ಬರ್ತಾ ಇದೆ ಗುರು. ನೀನು ಅಷ್ಟೇ, ನನ್ನ ಕೆಲಸ ನಾನು ಮಾಡ್ತೀನಿ, ನೀವು ಅಷ್ಟೇ, ನನ್ನ ಕೆಲಸ ನಾನು ಮಾಡ್ತೀನಿ. ಮೇಡಮ್ ಆಯ್ತು ಬಿಡಿ, ಒಳಗಡೆ ನಾನು ಮಾಡ್ತೀನಿ. ನೀವೇನು ಹೇಳೋದು?